ಜ್ಯೋತಿರ್ವೈದ್ಯ ಸೇವಾ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೇನೆ. ಇಂದು ಆಯುರ್ವೇದದ ಕುರಿತಾಗಿ ನಮ್ಮ ವಿಚಾರ ಆಯುರ್ವೇದದಲ್ಲಿ ಹೇಳಿದಂತಹ ಒಂದು ಜೀವನ ಪದ್ಧತಿಯ ದಿನಚರ್ಯದ ವಿಷಯ. ದಿನಚರ್ಯ ಅಂದರೆ ಒಂದು ದಿವಸದಲ್ಲಿ ನಾವು ಬೆಳಿಗ್ಗೆನಿಂದ ರಾತ್ರಿವರೆಗೆ ಹೇಗಿರಬೇಕು ಅಂತ ಹೇಳುವಂತಹ ವಿಷಯವನ್ನು ಹೇಳಿರುವಂಥದ್ದೇ ದಿನಚರ್ಯ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ. ಇದರ ವಿಷಯವಾಗಿ ನಾವು ಒಂದಷ್ಟು ಚಿಂತನೆಯನ್ನು ನಾವೀಗ ಮಾಡಿಕೊಳ್ಳೋಣ. ಇದನ್ನು ಆರಂಭ ಮಾಡುವಂಥದ್ದು ಬಹುಶಃ ಮುಂಚಿನ ದಿವಸದಿಂದಲೇ ಕತ್ತಲೆಯಲ್ಲಿ ಆರಂಭ ಮಾಡಬೇಕು. ರಾತ್ರಿಯಲ್ಲಿ ನಾವು ಆಹಾರವನ್ನು ಯಾವತ್ತೂ ಕೂಡ ಅರ್ಧ ಹೊಟ್ಟೆ ಊಟ ಮಾಡಬೇಕು ಅಂತ, ಹಗುರವಾಗಿ ಜೀರ್ಣಕ್ಕೆ ಸುಲಭ ಇರುವಂಥ ಆಹಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಊಟ ಮಾಡಬೇಕು. ಇದು ನಮ್ಮ ಆರೋಗ್ಯಕ್ಕೆ ಉತ್ತಮ. ಸಾಮಾನ್ಯ 7:30-8 ಗಂಟೆ ಒಳಗೆ ಊಟ ಪೂರೈಸಿದರೆ ಉತ್ತಮ. ಪುನಃ ರಾತ್ರಿ ಮಲಗುವಾಗಲೂ ಒಂದು 9-9:30 ಮೊದಲು ಮಲಗಿದರೆ ಒಳ್ಳೆಯದು ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ರಾತ್ರಿ ಮಲಗುವುದನ್ನು ಬೇಗ ಮಾಡಬೇಕು, ಬೆಳಿಗ್ಗೆ ಏಳುವುದನ್ನು ಕೂಡ ಬೇಗ ಮಾಡಬೇಕು ಅಂತ. ಅಂದರೆ ನಾವು ಅಷ್ಟು ಹೊತ್ತು ಆ ನಿದ್ರೆಯನ್ನು ಏನು ಮಾಡ್ತೇವೆ, ನಿದ್ರಾ ಶ್ಲೇಷ್ಮ ತಮೋಭವಾಹ ಅಂತ ಹೇಳಿಕೊಂಡು ನಮಗೆ ಸುಶ್ರುತಾಚಾರ್ಯರು ಹೇಳ್ತಾರೆ. ಅಂದರೆ ಕಫ ಮತ್ತು ತಮೋಗುಣ ಎರಡು ಸೇರಿಕೊಂಡು ಬರುವಂಥದ್ದು ನಿದ್ರೆ ಅಂತ. ಈ ಕಫದ ಗುಣ ನಮಗೆ ಹೇಗೆ ವ್ಯಕ್ತ ಆಗ್ತದೆ ಅಂದರೆ ನಮ್ಮಲ್ಲಿ ಶರೀರದಲ್ಲಿ ಒಂದು ಜಾಡ್ಯ, ನಿದ್ರೆಯಿಂದ ಎದ್ದ ಕೂಡಲೇ ನೋಡಿ ನಮಗೆ ಒಂದು ರೀತಿ ಹೀಗೆ ನಾವು ಮೈ ಮುರಿತೇವೆ, ಇದು ಕಫದ ಲಕ್ಷಣ. ಅದೇ ರೀತಿ ತಮೋಗುಣ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾವು ಮಕ್ಕಳಲ್ಲಿ ಸುಲಭವಾಗಿ ಪರೀಕ್ಷೆ ಮಾಡ್ಬೋದು. ಒಳ್ಳೆ ನಿದ್ರೆಯಲ್ಲಿರುವವರಿಗೆ ಮಕ್ಕಳಿಗೆ ನೀವು ಮೆಲ್ಲಗೆ ಕಾಲಿಗೆ ಒಂದು ಚಿವಿಟಿದ್ರೆ ಅವರಿಗೊಂದು ಪ್ರಚೋದನೆ ಕೊಟ್ಟರೆ ಕಾಲಲ್ಲಿ ತೆಗೆದು ತುಳಿತಾರೆ ಅಲ್ವಾ, ಇದು ತಮೋಗುಣ. ಅಂದರೆ ಆ ಗುಣವನ್ನದು ಹೇಳುವುದು. ಮಕ್ಕಳು ಅಂದರೆ ದೇವರಿಗೆ ಸಮಾನ, ಅವರು ಯಾವುದೇ ನಮಗೆ ತೊಂದರೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಅದನ್ನು ಮಾಡಿರುವುದಿಲ್ಲ. ಅದು ತಮೋಗುಣದ ಒಂದು ಲಕ್ಷಣವಾಗಿ ಅದು ಬರುವಂಥದ್ದು. ಹೀಗೆ ಹೇಳಿದ್ದಾರೆ. ಅಂತೂ ಒಳ್ಳೆಯ ಸುಖ ನಿದ್ರೆಯನ್ನು ನಾವು ಮಾಡೀಗ ಬೆಳಗಿನ ಹೊತ್ತಾಗುವಾಗ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್. ಬ್ರಹ್ಮ ಮುಹೂರ್ತ ಅಂದರೆ ಯಾವುದು ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಅಂದರೆ ರಾತ್ರೇ ರೂಪಾಂತ್ಯೋ ಮುಹೂರ್ತೋ ಬ್ರಾಹ್ಮ ಅಂತ ಅಷ್ಟಾಂಗ ಹೃದಯದ ಟೀಕೆಯಲ್ಲಿ ಹೇಳಿದ್ದಾರೆ. ಅಂದರೆ ರಾತ್ರಿಯ ಕೊನೆಯ ಒಂದು ಭಾಗ, ಇದನ್ನು ಬ್ರಾಹ್ಮ ಸಮಯ ಅಂತ ಹೇಳಿದ್ದಾರೆ. ಅದಕ್ಕೆ ಯಾಕೆ ಆ ಹೆಸರು ಬಂತು ಅಂತ ಹೇಳಿದರೆ ಬ್ರಹ್ಮಜ್ಞಾನವನ್ನು ಪಡೆಯಲು ಅತ್ಯಂತ ಸೂಕ್ತವಾದ ಸಮಯ ಅಂತ ಅರ್ಥ. ನಾವೀಗ ಯಾವುದೇ ರೀತಿಯ ಒಂದು ಕಲಿಕೆಯಲ್ಲಿರಬಹುದು, ವಿಷಯಗಳನ್ನು ತಿಳ್ಕೊಳ್ಳಿಕ್ಕಾಗಿರಬಹುದು, ಎಲ್ಲದಕ್ಕೂ ಒಳ್ಳೆಯ ಹೊತ್ತದು ಆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂತ. ವೈಜ್ಞಾನಿಕವಾಗಿ ಹೇಳುವಾಗಲೂ ಕೂಡ ಆ ಹೊತ್ತಿಗೆ ಪರಿಸರದಲ್ಲಿ ಅಗಾಧ ಚೈತನ್ಯ ಶಕ್ತಿ ತುಂಬಿಕೊಂಡಿರ್ತದೆ. ದೇವರ ಶಕ್ತಿ ಅತ್ಯಂತ ಒಂದು ಹೆಚ್ಚಿಗಿರುವಂತಹ ಹೊತ್ತು ಬ್ರಾಹ್ಮಿ ಮುಹೂರ್ತದ ಸಮಯ. ಅದೇ ರೀತಿ ಯಾವುದೇ ರೀತಿಯ ಮಾಲಿನ್ಯಗಳಿರುವುದಿಲ್ಲ, ಅದು ಮಾಲಿನ್ಯರಹಿತವಾದಂತಹ ಸಮಯ ಆಗಿರುತ್ತದೆ. ಅದೇ ರೀತಿ ವೈದ್ಯಕೀಯವಾಗಿ ನಾವು ನೋಡುವಾಗ ನಮ್ಮ ಮೆದುಳಿನಲ್ಲಿರುವಂತಹ ಪೈನಿಯಲ್ ಗ್ಲ್ಯಾಂಡ್ ಅಂತ ಏನಿದೆ, ಇದು ನಮ್ಮ ಶರೀರವನ್ನು ಮತ್ತು ವಾತಾವರಣವನ್ನು ಒಂದು ಸರಿದೂಗಿಸಲಿಕ್ಕೆ ಇರುವಂತಹ ಒಂದು ಅಂತಃಸ್ರಾವಿ ಗ್ರಂಥಿ. ಅದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಬೇಕಿದ್ರೆ ಆ ಹೊತ್ತು ಬಹಳ ಒಳ್ಳೆಯದು. ಅದು ನಮ್ಮ ಶರೀರಕ್ಕೆ ಅತ್ಯಂತ ಪೂರಕವಾದ ಅಂಶಗಳನ್ನು, ಹಾರ್ಮೋನನ್ನು ಸ್ರಾವ ಮಾಡುತ್ತದೆ ಅಂತ ಹೇಳುವಂಥದ್ದು ಕೂಡ ವೈಜ್ಞಾನಿಕವಾಗಿ ದೃಢಪಟ್ಟಂಥ ವಿಚಾರ. ಆದ ಕಾರಣ ಆ ಹೊತ್ತಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಮುಹೂರ್ತ ಅಂದರೆ ಏನು? ಒಂದು ಮುಹೂರ್ತ ಅಂತ ಹೇಳಿದರೆ 2 ಘಳಿಗೆ. 1 ಘಳಿಗೆ ಅಂತ ಹೇಳಿದರೆ 24 ನಿಮಿಷ, 2 ಘಳಿಗೆ ಅಂದರೆ 48 ನಿಮಿಷ ಆಯಿತು ಅಲ್ವಾ. ಹೀಗೆ ಸೂರ್ಯೋದಯಕ್ಕಿಂತ ಹಿಂದಿನ 2 ಮುಹೂರ್ತಗಳು ಅಂದರೆ ಸೂರ್ಯೋದಯಕ್ಕಿಂತ ಮೊದಲಿಂದ 96 ನಿಮಿಷಗಳು ಏನಿದೆಯೋ ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವುದು. ಅಷ್ಟು ಹೊತ್ತಿಗೆ ಹೇಳಬೇಕು ಅಂತ. ಸಾಮಾನ್ಯ ಒಂದು 4:15 ಗಂಟೆಯ 4:15-4:15 ಆ ಹೊತ್ತಿಗೆ ಅದು ಬರ್ತದೆ. ಅದು ಒಂದೊಂದು ದಿವಸ ವ್ಯತ್ಯಾಸ ಆಗ್ತಾ ಇರ್ತದೆ. ಸೂರ್ಯೋದಯ ಎಷ್ಟು ಉಂಟು ಅದಕ್ಕಿಂತ 96 ನಿಮಿಷದ ಮೊದಲನೇ ಸಮಯವನ್ನು ನಾವು ಹಾಗೆ ಹೇಳುವಂಥದ್ದು. ಆ ಹೊತ್ತಿಗೆ ಹೇಳಬೇಕು ಅಂತ ಹೇಳೋದನ್ನು ಹೇಳಿದ್ದಾರೆ. ಅಷ್ಟಾಂಗ ಹೃದಯದಲ್ಲಿ ಹೇಳ್ತಾರೆ, ಬ್ರಾಹ್ಮೋ ಮುಹೂರ್ತೆ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಬ್ರಾಹ್ಮೋ ಮುಹೂರ್ತೆ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥಂ ಆಯುಷಃ ಶರೀರ ಚಿಂತಾಂ ನಿರ್ವರ್ತ್ಯ ಕೃತ ಶೌಚ ವಿಧಿಸ್ತತಾ ವಾಗ್ಭಟಾಚಾರ್ಯರು
ಅಷ್ಟಾಂಗ ಹೃದಯದ 2ನೇ ಅಧ್ಯಾಯ ದಿನಚರ್ಯಾಧ್ಯಾಯದಲ್ಲಿ ಮೊದಲ ಶ್ಲೋಕವಾಗಿ ಇದನ್ನು ಹೇಳ್ತಾರೆ. ಅಂದರೆ ಆಹುತಿಗೆ ಏಳಬೇಕು. ಯಾಕೆ? ನಮ್ಮ ಆಯುಷ್ಯದ ಮತ್ತು ಆರೋಗ್ಯದ ರಕ್ಷಣೆಗಾಗಿ ಮತ್ತು ಮನಸ್ಸಿನ ಸಂತೋಷಕ್ಕಾಗಿ ಇಡೀ ದಿವಸವನ್ನು ಉಲ್ಲಾಸಮಯವಾಗಿ ಇಡುವುದಕ್ಕಾಗಿ ಆಹುತಿಗೆ ಏಳಬೇಕು ಅಂತ ಹೇಳಿದರು. ಹಾಗೆ ಕೆಲವರೀಗ ಉದ್ಯೋಗ ನಿಮಿತ್ತವಾಗಿ ರಾತ್ರಿ ಇಡೀ ಜಾಗರಣೆ ಮಾಡೋರು ಇರ್ತಾರೆ. ಅವರಿಗೆ ಏನಪ್ಪ ನಿಯಮ ಅಂತ ಕೇಳಿದರೆ ಅದಕ್ಕೂ ಸುಶ್ರುತಾಚಾರ್ಯರು ಹೇಳ್ತಾರೆ, ರಾತ್ರಾವಪಿ ಜಾಗರಿತವತಾಂ ಜಾಗರಿತ ಕಾಲಾತ್ ಅರ್ಧಮಿಷ್ಯತೆ ದಿವಾ ಸ್ವಪ್ನಃ ಅಂತ ಸುಶ್ರುತಾಚಾರ್ಯರು ಹೇಳಿರುವಂತಹ ಮಾತಿದು. ಅಂದರೆ ರಾತ್ರಿ ಜಾಗರಣೆ ಮಾಡಿದವರು ಅದರ ಹಗಲಿನ ದಿವಸದಲ್ಲಿ ರಾತ್ರಿ ಎಷ್ಟು ಹೊತ್ತು ಜಾಗರಣೆ ಮಾಡಿದ್ದೇವೆಯೋ ಅದರ ಅರ್ಧದಷ್ಟು ಸಮಯ ಹಗಲಲ್ಲಿ ನಿದ್ರೆ ಮಾಡಬಹುದು. ಇದನ್ನು ಶಾಸ್ತ್ರದಲ್ಲಿ ಒಪ್ಪಿತ ಅಂತ ಹೇಳುವುದನ್ನು ಸುಶ್ರುತಾಚಾರ್ಯರು ಹೇಳಿದ್ದಾರೆ. ಇದನ್ನು ನಾವೊಂದು ಗಮನಿಸಿಕೊಳ್ಬೇಕು. ಅಂತೂ ಬೆಳಗ್ಗಿನ ಹೊತ್ತಲ್ಲಿ ಏಳುವಂತಹ ಒಂದು ಅಭ್ಯಾಸವನ್ನು ನಾವು ಎಲ್ಲರೂ ಮಾಡಿಕೊಳ್ಬೇಕು. ನಮ್ಮ ಎಲ್ಲ ರೀತಿಯ ಶರೀರ ಮತ್ತು ಆರೋಗ್ಯಕ್ಕೆ, ಮನಸ್ಸಿನ ಆರೋಗ್ಯಕ್ಕೆ ಅದು ಒಳ್ಳೆಯದು. ಏಳುವಾಗ ಬಲಮಗ್ಗುಲಿಗೆ ಏಳಬೇಕು. ಎದ್ದ ಕೂಡಲೇ ನಾವು ಕರದಲ್ಲಿ ನೆಲೆಸಿರುವಂತಹ ದೇವತೆಗಳನ್ನು, ಸ್ತ್ರೀ ಶಕ್ತಿಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಳ್ಬೇಕು. ಮನಸ್ಸನ್ನು ಸಂತೋಷದಲ್ಲಿ ಇರಿಸಿಕೊಂಡು ನಿಧಾನವಾಗಿ ಮೇಲಕ್ಕೆ ಏಳಬೇಕು. ಅವಸರದಲ್ಲಿ ಏಳಬಾರದು. ಎದ್ದ ಮೇಲೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಹದವಾಗಿ ಬಿಸಿ ಇರುವಂತಹ ನೀರನ್ನು ಕುಳಿತು ಕುಡಿಬೇಕು. ಒಂದು 6 ಲೋಟ ಎಷ್ಟಾದ ನೀರನ್ನು ಕುಡಿದ್ರೆ ಒಳ್ಳೆಯದು. ಮಧ್ಯ ವಯಸ್ಸಿನವರು ಅದನ್ನು ಕುಳಿತು ಕುಡಿಬೇಕು. ಯಾವ ಕಾರಣಕ್ಕೂ ನಿಂತು ಕುಡಿಬಾರದು ಅಂತ ಹೇಳುವುದನ್ನು ಯೋಗ ಶಾಸ್ತ್ರದಲ್ಲಿ ಹೇಳ್ತದೆ. ಆಯುರ್ವೇದದ ಮೂಲ ಗ್ರಂಥಗಳಲ್ಲಿ ಈ ಬೆಳಗ್ಗೆ ಉಷಪಾನ ಅಂತ ಹೇಳ್ತೇವೆ, ಅದನ್ನು ಮೂಲ ಗ್ರಂಥಗಳಲ್ಲಿ ಅಷ್ಟೊಂದು ಮಾಹಿತಿಗಳು ಇದ್ದ ಹಾಗೆ ನನಗೆ ತಿಳಿದ ಮಟ್ಟಿಗೆ ಇಲ್ಲ. ಆದರೆ ಅನುಭವದಲ್ಲಿ ಬಹಳ ಒಂದು ಒಳ್ಳೆಯ ಪರಿಣಾಮವನ್ನು ಕೊಡುತ್ತಾ ಇರುವ ಕಾರಣ ಅದನ್ನು ಖಂಡಿತವಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಅದರ ನಂತರ ನಮಗೆ ಮಲಮೂತ್ರಾದಿಗಳನ್ನು ವಿಸರ್ಜಿಸಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮ ಶರೀರವನ್ನು ನಾವು ಹಗರುಗೊಳಿಸಲಿಕ್ಕೆ ಆಗ್ತದೆ, ಮನಸ್ಸು ಕೂಡ ಉಲ್ಲಸಿತವಾಗ್ತದೆ. ಅದನ್ನು ನಮ್ಮ ಜೀವನದಲ್ಲಿ ನಾವು ನಿತ್ಯ ಅಳವಡಿಸಿಕೊಳ್ಳೋಣ. ಅದರ ನಂತರ ಏನೇನು ಮಾಡಬೇಕು ಅಂತ ಹೇಳುವುದನ್ನು ದಿನಚರ್ಯದಲ್ಲಿ ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಹೇಳ್ತಾ ಬರ್ತೇವೆ. ಅಲ್ಲಿವರೆಗೆ ಈ ಒಂದು ಮಾತುಗಳನ್ನು ಈಗ ಕೊನೆಗೊಳಿಸ್ತಾ ನಿಮಗೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತೆಲ್ಲ ನಿಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡ್ತಾ ವಂದಿಸ್ತಾ ಇದ್ದೇನೆ. ಹರಿ ಓಂ.